ವಿದ್ಯಾರ್ಥಿಗಳು ಶ್ರದ್ಧೆ, ಪರಿಶ್ರಮ ವಹಿಸಿ ವಿದ್ಯೆ ಕಲಿತಾಗ ನಿಗದಿತ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಮಠಾಧೀಶ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಏರ್ಪಡಿಸಿದ್ದ ಫ್ರೆಷರ್ಸ್ ಡೇ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಲವು ಸವಾಲುಗಳು ಇದ್ದು, ಗುರುಗಳ ಮಾರ್ಗದರ್ಶನದಲ್ಲಿ ಬಂದರೆ ಇದನ್ನು ಯಶಸ್ವಿಯಾಗಿ ಎದುರಿಸಿ ಬಹಳ ಎತ್ತರದ ಸ್ಥಾನ ಪಡೆಯಲು ಸಾಧ್ಯವಾಗುತ್ತದೆ. ಕೆಲ ವಿದ್ಯಾರ್ಥಿಗಳು ವಿವೇಕವಿಲ್ಲದೆ ಸಹವಾಸ ದೋಷದಿಂದ ದುಶ್ಚಟಕ್ಕೆ ಬಲಿಯಾಗಿ ಹಾದಿ ತಪ್ಪುತ್ತಿರುವುದು ಸಮಾಜದಲ್ಲಿ ಕಂಡುಬರುತ್ತಿದೆ. ಇದು ಬದುಕಿನಲ್ಲಿ ದುಃಖಕ್ಕೆ ಕಾರಣವಾಗುತ್ತದೆ. ಮಾದಕ ವ್ಯಸನಗಳಿಂದ ದೂರವಿದ್ದು ಓದಿನತ್ತ ಹೆಚ್ಚಿನ ಪರಿಶ್ರಮ ವಹಿಸಿ ಬದುಕಿನಲ್ಲಿ ಉನ್ನತ ಸಾಧಕರಾಗುವತ್ತ ಚಿಂತನೆ ಬೆಳೆಸಿಕೊಳ್ಳುವಂತೆ ತಿಳಿಸಿದರು. ಅವರೇನು ಆತಂಕ ಅಂದರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಸನ ಅಂತಲ್ಲ, ಇಡೀ ರಾಜ್ಯ, ದೇಶ, ಪ್ರಪಂಚದ ಇವತ್ತು ವಿದ್ಯಾರ್ಥಿಗಳು ವಿವೇಕ ಇಲ್ಲದೆ ಸಹವಾಸ ದೋಷಗಳಿಂದ ಇವತ್ತು ಮಕ್ಕಳು ಪೋಷಕರ ಮುಂದೆ ಒಂದು ಮುಖ, ಕಾಲೇಜಿನಲ್ಲಿ ಒಂದು ಮುಖ, ಗುರುಗಳ ಹತ್ರ ಒಂದು ಮುಖ ಇಟ್ಕೊಂಡು ಯಾವ ವಿದ್ಯಾರ್ಥಿ ದಾರಿ ತಪ್ಪುವಂತಹ ವ್ಯವಸ್ಥೆಗಳನ್ನ ಮಾರ್ಗದಲ್ಲಿ ಹೋಗ್ತಾನೋ ಆ ವಿದ್ಯಾರ್ಥಿ ಬಹಳ ದುಃಖವನ್ನು ಪಡಬೇಕಾಗ್ತದೆ, ವ್ಯಥೆಯ ಪಡಬೇಕಾಗ್ತದೆ. ನಮ್ಮ ಜವಾಬ್ದಾರಿ ನಾವು ನೋಡ್ಕೊಳ್ಬೇಕು. ಮನೆಯಲ್ಲಿ ಇದ್ದಂಥ ಮಕ್ಕಳು ಆಚೆಗಳ ಶಾಲೆಗಳಿಲ್ಲ, ಕಾಲೇಜಿನಲ್ಲಿ ಕಂಡಂತಹ ಗುಣಗಳು ಅವರ ಹೃದಯದಲ್ಲಿ ಇಲ್ಲ, ಎಲ್ಲೇ ದಾರಿ ತಪ್ಪುವಂಥ ವ್ಯವಸ್ಥೆಗಳಾಗ್ತಾ ಇದೆ. ಅದಕ್ಕೆ ಒಂದು ಮಾರಕ ವ್ಯಸನಗಳಲ್ಲಿ ನಮ್ಮ ಮಕ್ಕಳು ಭಾಗಿಗಳಾಗಿ ಇವತ್ತು ಅನಾಹುತಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಸ್ವಲ್ಪ ಎಚ್ಚರದಿಂದ ನೀವು ಈ ವಿದ್ಯಾರ್ಥಿ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೇಕಾಗ್ತದೆ. ಬಡತನ ಯಾರಿದೆ, ಇಲ್ಲಿ ಯಾರು ಕೂಡ ದೊಡ್ಡವರಲ್ಲ, ಯಾರು ಕೂಡ ಸಣ್ಣವರಲ್ಲ. ನಿಮ್ಮ ತಂದೆ ತಾಯಿಗಳು ಏನು ಪತ್ತೆ ಮಾಡಿಲ್ಲ. ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗ ಓದಬೇಕು, ನನ್ನ ಮಗ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು ಅಂತೇಳಿ ಕೂಲಿ ಮಾಡ್ತಾರೋ, ಸಂಪಾದನೆ ಮಾಡಿ ಅಧಿಕಾರಿಗಳಾಗಿರ್ಬೋದು, ಮೇಷ್ಟ್ರುಗಳಾಗಿರ್ಬೋದು, ಕೃಷಿಕರಾಗಿರ್ಬೋದು, ಏನೆಲ್ಲ ವ್ಯವಸ್ಥೆಗಳು ನನ್ನ ಮಕ್ಕಳು ಕೂಡ ನನ್ನ ಮಕ್ಕಳ ಬದುಕನ್ನು ಉಜ್ವಲಗೊಳಿಸಬೇಕು. ನಮ್ಮ ಮಕ್ಕಳು ಬಹಳಷ್ಟು ದೊಡ್ಡವರಾಗಿ ಎತ್ತರಿಗೆ ಬೆಳೀಬೇಕು. ಬರೀ ದೇಹದಲ್ಲ, ಬುದ್ಧಿವಂತರಾಗಬೇಕು. ನನ್ನ ಮಗ ನನ್ನ ಕಾಲಿನಲ್ಲಿ ನಿಂತ್ಕೊಂಡು ಬದುಕುವಂತ ವ್ಯವಸ್ಥೆಗಳಾಗಬೇಕು. 4 ಜನ ನೋಡಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗಳ ಗೌರವಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ವಿದ್ಯಾರ್ಥಿಗಳು ಅರ್ಥ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಾಸನ ವಿಶ್ವವಿದ್ಯಾಲಯದ ಕುಲಸಚಿವ BA ಜಗದೀಶ್ ಮಾತನಾಡಿ, ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರ ಹಾಗೂ ಶಿಸ್ತನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಸಮಾಜ ಶಾಂತಿಯುತವಾಗಿ, ದೇಶ ಸಮೃದ್ಧವಾಗಿ ಬೆಳೆಯುತ್ತದೆ. ಶ್ರಮವಹಿಸಿ ಯೋಜನಾಬದ್ಧವಾಗಿ ವಿದ್ಯೆ ಕಲಿತಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿಯೇ. ವಿದ್ಯಾರ್ಥಿಗಳು ಉನ್ನತ ಸಾಧನೆಯ ಗುರಿ ಹೊಂದುವಂತೆ ತಿಳಿಸಿದರು. ಜೀವನದಲ್ಲಿ ಶಿಸ್ತನ್ನು ಕಲಿಸುವಂತಹ ವಿದ್ಯೆಗಿಂತ ದೊಡ್ಡದಾದ ವಿದ್ಯೆ ನಮ್ಮೊಂದಿಲ್ಲ. ವಿದ್ಯೆಯ ಜೊತೆಗೆ ನಾವೇನು ಸಂಸ್ಕಾರ ಅಂತೀವಿ, ಆ ಸಂಸ್ಕಾರವೇ ಶಿಸ್ತು. ಆ ಶಿಸ್ತನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಯಾವ ಪಾಪಗಳು ಬೇಕಿಲ್ಲ, ಯಾವ ಅನ್ಯಾಯಗಳು ಬೇಕಿಲ್ಲ, ಯಾವ ಅನ್ಯಾಯಗಳು ಬೇಕಿಲ್ಲ. ಸಮಾಜ ಶಾಂತಿಯಿಂದ ಇರುತ್ತೆ. ಸಮಾಜ ಶಾಂತಿಯಿಂದ ಇದ್ದರೆ ದೇಶ ಸಮೃದ್ಧಿಯಾಗಿ ಬೆಳೆಯುತ್ತೆ. ಈ ಹಿನ್ನೆಲೆಯಲ್ಲಿ ನನ್ನ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಕೇಳಿಕೊಳ್ಳುವುದಷ್ಟೇ, ವಿದ್ಯೆಯ ಜೊತೆಗೆ ಒಬ್ಬ ಉತ್ತಮ ನಾಗರಿಕನಾಗಿ, ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೆಯಲಿಕ್ಕೆ ಏನು ಓದಬೇಕು ಅದನ್ನು ಕಲಿಸಿ ಅದನ್ನು ಕಲಿಯಲಿ ನಾನು ವಿನಂತಿ ಮಾಡ್ತೇನೆ. ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ಮಾತನಾಡಿ, ಕಾಲೇಜು ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಾ ಉನ್ನತ ಸಾಧನೆಯತ್ತ ಸಾಗಿದೆ ಎಂದರು. ಹೆಚ್ಚು ಹುಟ್ಟುವನ್ನು ತೆಗೆದುಕೊಳ್ತಕ್ಕಂಥ ಕಾಲೇಜುಗಳು ಎಲ್ಲವೂ ಕೂಡ ಇದೆ. ಆದರೆ ಆ ಎಲ್ಲ ಕಾಲೇಜುಗಳಷ್ಟೇ ಅಥವಾ ಅದಕ್ಕಿಂತ ಮೀರಿ ಫಲಿತಾಂಶವನ್ನು ಕೊಡುವಲ್ಲಿ ನಾವು ಮುಂದಿದೆ ಅಂತ ಹೇಳಿ ಹೇಳ್ಕೊಳ್ಬೇಕಾಗಿ ಮಾಡ್ತೇನೆ.
ಮಾತು. ಈ ವರ್ಷ ಇಡೀ ರಾಜ್ಯಕ್ಕೆ 11ನೇ ಸ್ಥಾನದಲ್ಲಿ, ಜಿಲ್ಲೆಗೆ 7ನೇ ಸ್ಥಾನದಲ್ಲಿ, ಜೊತೆಗೆ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ 589 ಅಂಕಗಳನ್ನು ಪಡೆಯುವ ಮುಖಾಂತರ ಪೂಜ್ಯರ ಆಶೀರ್ವಾದ ಮತ್ತು ಅವರ ಕೆಲಸನ ನನಸು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೇ ಹೆಮ್ಮೆಯನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛಿಸುತ್ತೇವೆ. ಆ ಫಲಿತಾಂಶದ ಫಲವಾಗಿ, ಪೂಜ್ಯರ ಆಶೀರ್ವಾದದ ಫಲವಾಗಿ ದಿನೇ ದಿನೇ ಪ್ರತಿ ವರ್ಷ ದಾಖಲಾತಿ ಕೂಡ ಹೆಚ್ಚಾಗ್ತಾ ಇದೆ, ಫಲಿತಾಂಶ ಕೂಡ ಹೆಚ್ಚಾಗ್ತಾ ಇದೆ, ಪೋಷಕರ ಅಭಿಪ್ರಾಯವು ಕೂಡ ಒಳ್ಳೆಯ ರೀತಿಯಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಈ 2025-26ನೇ ಸಾಲಿಗೆ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಕ್ಕಂತಹ ಸಂದರ್ಭ ಒಂದು ಕಾರ್ಯಕ್ರಮ. ಮತ್ತೊಂದು, ಈ ಕಾಲೇಜಿನ ಪ್ರತಿ ವರ್ಷ ಹೆಚ್ಚು ಫಲಿತಾಂಶವನ್ನು ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗೌರವಿಸತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಅಭಿನಂದನಾ ಸಮಾರಂಭ ಮತ್ತು ಸ್ವಾಗತ ಸಮಾರಂಭ ಎರಡೂ ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾರೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘು ಮಾತನಾಡಿದರು. ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು.